ನಿನ್ನೆ ರಾತ್ರಿ ಬಾಗಲಕೋಟೆಯಲ್ಲಿ ನಡೆದ ಕಲ್ಲು ತೂರಾಟ. ಇನ್ಯಾರ ಕೋಮುಗಲಭೆ ಅಂದರು. ಕೋಮುಗಲಭೆ ಅಲ್ಲ, ಕೋಮುಗಲಭೆಯಲ್ಲಿ ಎರಡು ಕಡೆಯವರು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದಾಗ ಕೋಮುಗಲಭೆ ಅಂತಾರೆ. ಇದು ಕಲ್ಲು ತೂರಾಟ. ಶಿವಾಜಿ ಜಯಂತಿಯ ಮೆರವಣಿಗೆ ನಡೀತಾ ಇತ್ತು. ಸೇಮ್ ಮದ್ದೂರಿನಲ್ಲಿ ಏನಾಯಿತು, ನಾಗಮಂಗಲದಲ್ಲಿ ಏನಾಯಿತು, ಅದು ಬಾಗಲಕೋಟೆಯಲ್ಲಿ ಆಗಿದೆ ಅಷ್ಟೇ. ಏಕಪಕ್ಷೀಯ ಮೆರವಣಿಗೆ ನಡೀತಾ ಇತ್ತು. ಬಾಗಲಕೋಟೆ ನಗರದ ಕಿಲ್ಲಾ ಓಣಿ ಮೆರವಣಿಗೆ ಬಂತು. ಪಕ್ಕದಲ್ಲೊಂದು ಮಸೀದಿಯಿಂದ ಏಕಾಏಕಿ ಕಲ್ಲು ಚಪ್ಪಲಿಗಳು ಬಂದುಬಿಡೋದಕ್ಕೆ ಶುರುವಾದವು. ಬಾಗಲಕೋಟೆ SP ಸ್ಪಾಟ್ನಲ್ಲಿದ್ದರು. ಪಂಕಾ ಮಸೀದಿ ಅಂತ ಕರೀತಾರಂತ. SP ಗೆ ಬಿತ್ತು ಏಟು, ರಕ್ತ ಸುರಿತಾ ಇತ್ತು ಅವರಿಗೆ. ನೋಡಿ ಅಲ್ಲಿ ಒಳಗೆ ನುಗ್ಗು ಹೋದರು. ಬಾಗಲಕೋಟೆ ಅಂಬಾ ಭವಾನಿ ಗುಡಿಯಿಂದ ಶಿವಾಜಿ ಜಯಂತಿಯ ಮೆರವಣಿಗೆ ಶುರುವಾಯಿತು. ಬಸವೇಶ್ವರ ಸರ್ಕಲ್ ದಾಟ್ಕೊಂಡು ಕಿಲ್ಲಾ ಓಣಿಗೆ ಬಂತು ಮೆರವಣಿಗೆ. ಕಿಲ್ಲಾ ಓಣಿಯಲ್ಲಿ ಪಂಕಾ ಮಸೀದಿ ಹತ್ರ ಬರ್ತಾ ಇದ್ದಂಗೆ ಕಲ್ಲುಗಳು ಬೀಳೋದಕ್ಕೆ ಶುರುವಾದವು. ಇದರ ಬಗ್ಗೆ ಅಂದರೆ ಕ್ವಶನ್ ಮಾರ್ಕೆಟ್ ಹೇಳೋವಂಥದ್ದು ಏನೂ ಇಲ್ಲ. ಮಸೀದಿಯಿಂದಲೇ ಕಲ್ಲುಗಳು ಬಂದವು. ಅದನ್ನು ಯಾರು ಪೊಲೀಸರು ಸಹಿತ ನಿರಾಕರಿಸೋದಿಲ್ಲ. ಅದನ್ನು ಸಿದ್ಧಾರ್ಥ್ ಗೋಯಲ್ SP ಅವ್ರಿಗೆ ಬಿತ್ತು ತಲೆಕಲ್ಲು. ಒಳಗೆ ನುಗ್ಗಿದ್ರು. ಒಂದೆರಡು ಜನರನ್ನ ಕಸ್ಟಡಿಗೆ ತಗೊಂಡ್ರು. ತನ್ವೀರ್ ಅನ್ನುವನು ಮಾಸ್ಟರ್ ಮೈಂಡು. ಇಟ್ ಇಸ್ ಅ ವೆಲ್ ಪ್ಲ್ಯಾನ್ಡ್ ಥಿಂಗ್ ಅಂತ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ. ಪರಿಸ್ಥಿತಿ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಎಲ್ಲ ಮಾಡಬೇಕಾಗಿ ಬಂತು. ಒಂದು ತಳ್ಳೋ ಗಾಡಿಗೆ ಬೆಂಕಿ ಬಿದ್ದಿತ್ತು. 24ನೇ ತಾರೀಖಿನ ತನಕ, ಅಂದರೆ ಇನ್ನೂ 4 ದಿವಸ ಬಾಗಲಕೋಟೆಯಲ್ಲಿ ನಿಷೇಧಾಜ್ಞೆ, ಕರ್ಫ್ಯೂ ಅಲ್ಲಿ. ಇವತ್ತು ಮಧ್ಯಾಹ್ನ ಕರ್ಫ್ಯೂ ಇದ್ದರೂ ಕೂಡ ಈ ಕಲ್ಲು ತೂರಾಟವನ್ನು ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸ್ತಾ ಹಿಂದೂ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಸಭೆ ಸೇರಿದ್ರು. ಕಿಲ್ಲಾ ಓಣಿಯಲ್ಲೇ ಶಿವಭವಾನಿ ದೇವಸ್ಥಾನ ಅಂತ ಒಂದಿದೆ, ಅಲ್ಲಿ ಸಭೆ ಸೇರಿದ್ರು. ನಿಷೇಧಾಜ್ಞೆ ಮಧ್ಯದಲ್ಲಿದ್ದು. ಕಲ್ಲು ತೂರಿದವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರನ್ನ ಮಾಸ್ಟರ್ ಮೈಂಡ್ ಅರೆಸ್ಟ್ ಮಾಡಬೇಕು. ನೀವು ಯಾರ್ಯಾರನ್ನೋ ಈ ಪೇದೆಗಳನ್ನು ಹಿಡ್ಕೊಂಡು ಬರಬೇಡಿ ಅಂತ ರಾಜ್ಯಸಭಾ ಸದಸ್ಯ, BJPಯ ರಾಜ್ಯಸಭಾ ಸದಸ್ಯ ನಾರಾಯಣ ಸಾಭಾಂಡೆಗೆ ಸೇರಿದಂತೆ ಹಲವರು ಆ ಸಭೆಯಲ್ಲಿದ್ದರು. ಯಾರನ್ನೋ 4-5 ಜನರನ್ನು ಅರೆಸ್ಟ್ ಮಾಡ್ಕೊಂಡು ಬಂದರೂ ಆಗೋದಿಲ್ಲ. ಸಂಚು ಮಾಡಿದವರು, ಮಾಸ್ಟರ್ ಮೈಂಡ್ಗಳನ್ನು ಅರೆಸ್ಟ್ ಮಾಡಿ, ಮಸೀದಿ ಅಧ್ಯಕ್ಷ ಇದ್ರ ಹಿಂದಿದ್ದಾನೆ ಅಂತ, ಅಧ್ಯಕ್ಷ ಮೌಲ್ವಿಗಳಿದ್ರ ಹಿಂದಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿ ಅಂತ. ಅದಾದ ಮೇಲೆ ಅಂಗಡಿಗಳನ್ನು ಬಂದ್ ಮಾಡಿಸ್ತೀವಿ ಅಂತ ಹೊರಟರು ಹಿಂದೂ ಸಂಘಟನೆಗಳ ನಾಯಕರುಗಳು. ಪೊಲೀಸರು ಬಂದ್ ಮಾಡಿಸ್ಬೇಡಿ ಅಂತ. ನಿಷೇಧಾಜ್ಞೆ ಇದ್ರ ಅಂಗಡಿಗಳು ಓಕೆ, ವ್ಯಾಪಾರ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಕಲ್ಲು ತೂರಾಟ ಶುರುವಾಯಿತು. ಪೊಲೀಸರು ಲಾಠಿ ಪ್ರಹಾರ ಮಾಡಿ ಎಲ್ಲರನ್ನು ಚದುರಿಸಿದ್ರು. DC ಸಂಗಪ್ಪ ಅವರು ಬಂದಿದ್ದರಲ್ಲಿ ಏನಾಗ್ತಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ. IGP ಚೇತನ್ ಸಿಂಗ್ ರಾಥೋಡ್ ಬಂದಿದ್ದರು. ಶಾಂತಿ ಸಭೆ ಮಾಡ್ತಾರಂತೆ. 8 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇವರೇ ಕಲ್ಲು ತೂರಿದವರು ಅಂತ 8 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ತನ್ವೀರ್ ಅಂತ ಕಿಂಗ್ ಪಿನ್ ಅಂತ ಇದಕ್ಕೆ. ತನ್ವೀರ್, ಮಜ್ಜು, ಸದ್ದಾಂ, ಫಯಾಜ್, ಸರ್ಫರಾಜ್, ರಿಯಾನ್, ಅಯಾನ್, ವಸೀಂ, 8 ಜನ. ಇವ್ರನ್ನ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ವಿಜಯಪುರ ಜೈಲಿಗೆ ಕರ್ಕೊಂಡು ಹೋಗಿಬಿಟ್ಟು ಬಂದಿದ್ದಾರೆ. ಯಾರ್ಯಾರೇನೇನಂದ್ರೆ ಕೇಳಿಸ್ಕೊಳ್ಳಿ. ಆದರೆ ಆ ಪರ್ಟಿಕ್ಯುಲರ್ ವ್ಯಕ್ತಿ ತನ್ಜೀರ್, 28 ವಯಸ್ಸು, ಸೆಕ್ಟರ್ ನಂಬರ್ 10 ನವನಗರ್ ವಾಸಿ, ಅವನಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅವನು ಈ ಕೇಸಲ್ಲಿ ನಮ್ಮದು A1 ಆರೋಪಿ. ಕ್ಲಿಯರ್ ಕಟ್ ಆಗಿ ಕಂಡುಬರ್ತಾ ಇದೆ. ಅವನೇ 2 ಕಲ್ಲು ಎಸಿದಾನೆ. ಅವನಿಗೆ ನಾವು A1 ಆರೋಪಿ ಮಾಡಿ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಅದರ ಜೊತೆಗೆ ಇನ್ನೂ 7 ಜನ, ಟೋಟಲ್ 8 ಜನಗೆ ಈ ಕೇಸಲ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ. ಮಸೀದಿ ಒಳಗೆಯಿಂದ ಹೊರಗಡೆ ಬಿಸಾಕ್ ಹಾಕ್ತಾರೆ. ಅವು 2 ಕಲ್ಲು ನಮ್ಮ ಪೊಲೀಸ್ ಮೇಲೆ ಬಿತ್ತು. ನಾವು ಹೆಲ್ಮೆಟ್ ಹಾಕಿದ್ದೀವಿ, ಇನ್ಕ್ಲೂಡಿಂಗ್ ನನ್ನ ಮೇಲೆ 1 ಕಲ್ಲು ಬಿತ್ತು. ಯಾವುದೂ ಮೇಜರ್ ಇಂಜರಿ ಯಾರಿಗೆ ಆಗಿಲ್ಲ. ಆ ಖಾಲಿ ತಲುವು ಗಾಡಿಯಲ್ಲಿ ಕೆಲವು ಇದು ಬಂಡಲ್ಸ್ ಇತ್ತು. ಅದರಲ್ಲಿ ವೇಸ್ಟ್ ತರಕಾರಿ ಇರಬಹುದು ಅಥವಾ ಬೇರೆ ಈ ಥರ ಐಟಮ್ಸ್ ಇರಬಹುದು. ಕೆಲವು ನಮ್ಮ ಇರೋ ಮಾಹಿತಿ ಪ್ರಕಾರ 2-3 ಜನ ಬೈಕ್ ಮೇಲೆ ಬಂದಾಗ ಅದಕ್ಕೆ ಬೆಂಕಿ ಹಚ್ಚಿದ್ದಾರೆ. ಅದರವಾಗಿ ಕೂಡ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಅವ್ರಿಗೆ ಕೂಡ ಐಡೆಂಟಿಫೈ ಮಾಡಿ ಆದಷ್ಟು ಬೇಗ ನಾವು ಬಂಧನ್ಗೆ ತಗೋತೀವಿ. ಆದರೆ ನಾವು ಪ್ರಿಕಾಷನ್ವಾಗಿ 163 BNS ಅಲ್ಲಿ ಏನು ನಿಷೇಧ ಆರ್ಡರ್ ಏನಿದೆ ಅದು ಜಾರಿ ಮಾಡಿಸಿದ್ದೀವಿ. ನೆಕ್ಸ್ಟ್ 5 ಡೇಸ್ ಇದು ಕಂಟಿನ್ಯೂ ಇರುತ್ತೆ ಬಾಗಲಕೋಟೆಯಲ್ಲಿ. ಆದರೆ ನಾವು 2 ಡೇಸ್ 3 ಡೇಸ್ ನಂತರ ಅದ್ರ ಮೇಲೆ ಕಾಲ್ ತಗೋತೀವಿ. ವಾಪಸ್ ತಗೊಳ್ಳೋ ಅವಶ್ಯಕತೆ ಇದ್ದರೆ ನಾವು ಅದು ತಗೋತೀವಿ. ಸದ್ಯಕ್ಕೆ ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ. ನಿಷೇಧಾಜ್ಞೆ ಎದ್ರ ಸಲುವಾಗಿ? ನಮ್ದು ಹಿಂದೂ ಸಮಾಜ ಉತ್ಸವ ಇದೆ ನಾಳೆ, ನಾವು ಕೂಡಬಾರ್ದಂತ ಅಲ್ಲ. ನೀವು ನಿಷೇಧಾಜ್ಞೆ ಮಾಡುದು ಹಿಂದೂ ಸಮಾಜ ಉತ್ಸವ ಆಗಬಾರ್ದು, ಬಾಗಲಕೋಟೆಯಲ್ಲಿ ಜನ ಸೇರಬಾರ್ದು ಅನ್ನೋ ಉದ್ದೇಶ ಪೂರ್ವ ಯೋಜಿತದ್ದು. ಆಕಸ್ಮಿಕ ಘಟನೆ ಅಲ್ಲ.
ಆಕಸ್ಮಿಕ ನಡೆದಂತಹ ಘಟನೆ ಅಲ್ಲ, ಇದು ಪೂರ್ವ ಯೋಜಿತವಾದಂತಹ ಘಟನೆ ಇದೆ. ಇದಕ್ಕೆ ಪೂರ್ಣ ಸರ್ಕಾರವೇ ಹೊಣೆ ಆಗ್ತದೆ. ಊಟ ಮಾಡಿ ಏನೈತಿ ಮನ್ಯಾಗ ಮಕ್ಕೊಂದಿದ್ವಿ. ಮಕ್ಕೊಂದ ಮ್ಯಾಗ ಏನೈತಿ ಲಪಡ ಆದ್ಮ್ಯಾಗ ಓಡ್ ಬಂದ್ವಿ ನಾವು. ಓಡ್ ಬಂದ ಮ್ಯಾಗ ಏನೈತಿ ಏನೇನು ಲಪಡ ಅದು ಇಲ್ಲಿ ಕಲ್ಲು ಹೋಗೋದ್ರು ಅದು ಹೋಗೋದ್ರು. ಸಾಹೇಬ್ರಿಗೆ ಏನೈತಿ SP ಸಾಹೇಬ್ರಿಗೆ ಏನೈತಿ ಪಟ್ಟಿ ಹಿಡ್ಕೊಂಡು ಅಡ್ಡಾಡಕತ್ತಾರ ಅವರು. ಇಲ್ಲಿ ಏನು ಮಾಡಿದರು ಅಂತೇಳಿ ನಾವು ಅವ್ರಿಗೆ ನಮ್ಮ ಹುಡುಗರಿಗೆ ಆ ಕಡೆ ಈ ಕಡೆ ಏನೈತಿ ನಾವು ಸರ್ಸ್ಕೊಂಡ್ಬಿಟ್ಟಿವಿ. ಇಲ್ಲ ಸರ್ ಅಲ್ಲಿ ಹೂವು ಪಾವು ಚಿಲ್ಲ ಇದು ಚಪ್ಪಲ್ ಪಪ್ಪಲ್ಲ ಇಲ್ಲಿ ಬಿದ್ದಿದ್ರು ಸರ್. ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಸುಳ್ಳು. ಎಲ್ಲಿದು ಬಂದೈತಿ ಸರ್ಗೆ ಏನೈತಿ ಅದು ಇದು ಕೈವಸ್ತ್ರ ಹಿಡ್ಕೊಂಡು ಅಡ್ಡಾಡಕತ್ತಾರ ಸರ್. ಮಸೀದಿ ಅಧ್ಯಕ್ಷರವರು ಒಳಗಡೆ ಇದ್ರಂತೆ, ಗೊತ್ತೇ ಆಗಲಿಲ್ವಂತೆ ಅವ್ರು ಹೊರಗಡೆ ಏನೇನಾಯಿತು ಅನ್ನೋದು ಗೊತ್ತೇ ಆಗಲಿಲ್ವಂತೆ. ಈಗ ಆಯಿತು, ಕಲ್ತೂರದವ್ರ ಮೇಲೆ ಅರೆಸ್ಟು, ಕಲ್ತೂರದವ್ರನ್ನ ಕೇಸ್ ಹಾಕಿ ಅರೆಸ್ಟ್ ಮಾಡಿದ್ರಿ. ಈ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತ ಮೆರವಣಿಗೆ ಮಾಡಿದವ್ರನ್ನ ಒಂದಷ್ಟು ಜನರನ್ನ ಅರೆಸ್ಟ್ ಮಾಡ್ಬೇಕಲ್ಲ ಇನ್ನು. ಯಾಕಂದರೆ ಮದ್ದೂರು ನಾಗಮಂಗಲ ಇದನ್ನೇ ಅಲ್ವಾ ನಾವು ನೋಡಿದ್ದು. ಮದ್ದೂರಿನಲ್ಲಿ ಗಣೇಶನ ಮೆರವಣಿಗೆ ನಡೀತಾ ಇತ್ತಪ್ಪ, ಅದ್ರ ಪಾಡಿಗೆ ಅದು ನಡೀತಿತ್ತು. ಬೆತ್ತು ಕಲ್ಲು. ನಾಗಮಂಗಲ ಅದ್ರ ಪಾಡಿಗೆ ಅದು ಗಣೇಶನ ಮೆರವಣಿಗೆ ನಡೀತಾ ಇತ್ತು. ಬಿತ್ತು ಕಲ್ಲು. ಕಲ್ಲು ತೂರಿದವರು ಯಾರು ಅಂತ ಪಕ್ಕ ಗೊತ್ತಾಯಿತು. ಅವರ ಮೇಲೆ ಕೇಸು, ಅವರ ಅರೆಸ್ಟು. ಅದರ ಜೊತೆಗೆ ಗಣೇಶನ ಮೆರವಣಿಗೆ ಮಾಡಿದವರು. ನೀವು ಗಣೇಶನ ಕೂರಿಸಿದ್ದಕ್ಕೆ ಅಲ್ವಾ ಇದಾಗಿದ್ದು ಅಂತ. ನೀವು ಗಣೇಶನ ಕೂರಿಸದೇ ಹೋಗಿದ್ದರೆ, ವಿಸರ್ಜನೆಗೆ ಮೆರವಣಿಗೆ ತೆಗೆದುಕೊಂಡು ಬರದೇ ಹೋಗಿದ್ದರೆ ಕಲ್ಲು ತೂರಾಟ ಯಾಕೆ ನಡೀತಾ ಇತ್ತು? ಹೆಂಗಿದೆ ತರ್ಕ, ಹೆಂಗಿದೆ ಲಾಜಿಕ್ಕು? ಹಾಗೆ ಗಣೇಶನ ಯಾರ್ಯಾರು ಕೂಡಿಸಿದ್ರು ಅಂತ ಪತ್ತೆ ಹಚ್ಚಿ ಅವ್ರ ಮೇಲೂ ಕೇಸ್ ಹಾಕಿದ್ರು. ಈಗ ಶಿವಾಜಿ ಜಯಂತಿ ಯಾರ್ಯಾರು ಮಾಡ್ತಿದ್ದಾರೆ ಪತ್ತೆ ಹಚ್ಚಿ ಹಾಕಿ ಕೇಸು, ಅವ್ರನ್ನೂ ಬಿಟ್ಟು ಬನ್ನಿ ಜೈಲಿಗೆ. ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು. ವೀರಣ್ಣ ಚರಂತಿಮಠರು ಬಂದಿದ್ರು ಇವತ್ತು. ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಅವ್ರಿಗೂ SP ಅವ್ರಿಗೂ ಜೋರು ವಾಗ್ವಾದ. ಕಲ್ತೂರದವ್ರನ್ನ ಅರೆಸ್ಟ್ ಮಾಡೋದು ಬಿಟ್ಟು ನೀವು ಹಿಂದೂ ಸಮಾಜದವ್ರನ್ನ ಯಾಕೆ ಹೊಡಿತಿದ್ದೀರಿ ಅಂತ ವೀರಣ್ಣ ಚರಂತಿಮಠರು ಕೇಳಿಸ್ಕೊಳ್ಳಿ. ಅವರು ಇದು ಅವ್ರ ಅಪ್ಪನ ಜಾಗ, ಇದು ಪಬ್ಲಿಕ್ ರೋಡ್, ಇದು ಮುನ್ಸಿಪಾಲಿಟಿ ರೋಡ್. ಇದು ಯಾರ್ದು ರೋಡ್ ಅಡ್ಡಾಡಕ್ಕೆ ಅವ್ರಿಗೆ ಹನುಮ ಜಯಂತಿಗೆ ಬಿಡಂಗಿಲ್ಲ, ಬೇರೆ ಜಯಂತಿಗೆ ಬಿಡಂಗಿಲ್ಲ. ಏನಿದು ಪದ್ಧತಿ? ನೀವು ಕುಂತ ಅವ್ರನ್ನ ಈ ನಮ್ಮನೆ ಈ ಮಟ್ಟಕ್ಕೆ ಏರಿಸಿರಿ, ನಿಮಗೆ ತೊಂದರೆ ಆಗ್ಯದ ನೋಡಿ. ಮಾತಾಡಿ ಆ ರೀತಿ ಮಾಡಬಾರ್ದಲ್ಲ. ಯಾಕೆ ನಮ್ಮ ಹುಡುಗರಿಗೆ ಲಾಠಿ ಚಾರ್ಜ್ ಮಾಡಿ? ಅವ್ರದ್ದೇನು ತಪ್ಪದ? ಅವ್ರು ತುಂಬ ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ಬರ್ತಿದ್ರು. ಮೆರವಣಿಗೆ ಮಾಡಿ ಚಪ್ಪಲಿ ಹೋಗೋದು ಯಾಕಲ್ಲ, ಮಸೂತಿ ಚಪ್ಪಲಿ ಇಡಾಕ ಕಲ್ಲು ಹೊಡ್ಯಾಕ ಮಸೂತಿ ಇಟ್ಟಿರ್ತಾರ. ನಾವು ಎದಕ್ಕೆ ಇಡ್ತಾರೆ ಮಸೂತಿ? ಪ್ರಾರ್ಥನಾ ಮಾಡಕ್ಕೆ ಇಡ್ತಾರ. ಅದನ್ನ ಮಾಡ್ಬೇಕು ಬಾಯಿ ಮುಚ್ಕೊಂಡು. ಅದಾನ್ ಹೊಡಿತೀರಿ, ಅಲ್ಲಿ ನವನಗರ ಕೇಳ್ತತಿ, ನವನಗರ ದಿಲ್ಲಿ ಕೇಳ್ತತಿ. ಸುಮ್ಮನೆ ಇರ್ತೀರಿ. ಸುಪ್ರೀಂ ಕೋರ್ಟ್ ಆರ್ಡರ್ ಆಗ್ಯಾವ ಸಾಕಷ್ಟು ಇದ್ರ ಬಗ್ಗೆ. ಇಲ್ಲ 8 ಮಂದಿ ಅಲ್ಲ. 1 ನಿಮಿಷ, ಇದು ಕಮಿಟಿ ಯಾರದಾರ ಕೇಳಿ, ಇವ ಅಧ್ಯಕ್ಷ ಯಾರದಾರ ಕೇಳಿ. ಅವ ಏನಿದನ್ನ ಪ್ರಾರ್ಥನಾ ಮಾಡಕ್ಕೆ ಇಟ್ಟಾನು, ಏನಿದನ್ನ ಕಲ್ಲು ಹೋಗ್ಯಾಕ ಚಪ್ಪಲಿ ಹೋಗ್ಯಾಕ ಇಟ್ಟಾನ ಮಸೂತಿ, ಮೊದಲು ಅವನಿಗೆ ಕೇಳಿ. ಅವ ಯಾರದಾರ ಮೊದಲು ಅವ್ರನ್ನ ಅರೆಸ್ಟ್ ಮಾಡಿ. ಅಲ್ಲ, ನಮ್ಮ ಸಂಸ್ಥೆಯೊಳಗೆ ಏನಾರ ಒಂದು ಆತಂದ್ರೆ ನೀವು ನಮಗೆ ಬರ್ತೀರಿ, ಅರೆಸ್ಟ್ ಮಾಡಕ್ ಬರ್ತೀರಿ? ಮಾಡೋದಿಲ್ಲ ನೀವು. ನಮ್ಮ ಹುಡುಗರಿಗೆ ಯಾರಿಗೆ ಹೊಡಿಬೇಡ ಅಂತ ಹೇಳಿ. ಯಾಕೆ ಹೊಡಿತೀರಿ? ಅವ್ರಿಗೆ ಹೊಡೀರಿ ನೋಡೋಣ. ಹೊಡೀರಿ ಅವ್ರಿಗೆ. ಇದು ಅವ್ರ ಅಪ್ಪನ ಜಾಗ, ಇದು ಪಬ್ಲಿಕ್. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.